ಹಾಯ್ SKF ಎಲ್ಲ ಹೆಂಗಿದೆ, ಚೆನ್ನಾಗಿದ್ದೀರ ಅನ್ಕೋತೀನಿ. ಈ ಬ್ಲಾಗ್ ಏನಂದರೆ, ಅವತ್ತು ಪವನ್ ಸ್ವಾಮಿಯವರು ಅನ್ನದಾತ ಮಾಡಿಸಿದ್ರು. ಇವತ್ತು ನಮ್ಮ ಶಶಿ ಸ್ವಾಮಿಯವರು ಮಾಡಿಸ್ತಿರೋದು. ಅವ್ರ ಜೊತೆ ಇವತ್ತು ಅವ್ರದ್ದು ಫೋಟೋ ಹಾಕ್ತೀನಿ ಸೈಡಲ್ಲಿ. ನಮ್ಮ ಪವನ್ ಸ್ವಾಮಿ ಹಾಕ್ತಂಗೆ ನಮ್ಮ ಶಶಿ ಸ್ವಾಮಿದು ಹಾಕ್ತೀನಿ, ಅವ್ರದ್ದು ನೋಡ್ಕೊಳ್ಳಿ. ಅವ್ರು ಇವತ್ತು ಅನ್ನದಾನ ಮಾಡಿಸ್ತಾರೆ. ನಮ್ಮ ಮಾವ ಒಳ್ಳೆ ಮುಳ್ಳಂದಕ್ಕೆ ಜುಬ್ಬ ಹಾಕ್ದಂಗೆ ಅವನು ಟೀಮ್ ಮಾಡಿಸ್ತಿರೋದು. ಇವತ್ತು ಅವ್ರ ಮನೆಗೆ ಹೋಗಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಜೊತೆ ಇರೋದು ನಮ್ಮ ರವಿ ಸ್ವಾಮಿ. ಮತ್ತೆ ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ? ಮತ್ತೆ ಇನ್ನೆಲ್ಲ ಸ್ವಾಮಿಗಳಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಮತ್ತು ನಮ್ಮ ಕುಲಸ್ವಾಮಿ ಇದ್ದಾರೆ. ಅವ್ರ ಜೊತೆ ನಾವು ಇವತ್ತು ಊಟಕ್ಕೆ ಹೋಗೋದು. ಅವ್ರ ಸ್ವಾಮಿ ನಾನು ನಿಮಗೆ ಫುಲ್ಲು ಅವ್ರ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ಎಲ್ಲಿ ಅಂದರೆ ಇಲ್ಲಿಂದ ಈ ತ್ರಿಭುವನೇಶ್ವರ ಗೊತ್ತಾ, ಅಲ್ಲಿ ಅವ್ರ ಮನೆ ಇರೋದು. ಅಲ್ಲಿಂದ ಸ್ವಲ್ಪ ಹಿಂದೆ ಅಷ್ಟೇ ಅವ್ರ ಮನೆ ಇರೋದು. ಅಲ್ಲಿಗೆ ಇವತ್ತು ನಾವು ಊಟಕ್ಕೆ ಹೋಗ್ತಿದ್ದೀವಿ. ಇವತ್ತು ಅಲ್ಲಿ ಹೋಗಿ ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ SKF, ಅಲ್ಲಿ ಹೋಗಿ ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. SKF ಇವತ್ತು ನಟರಾಜ ಸರ್ವಿಸ್ ಇಲ್ಲ, ಬಸ್ಸಲ್ಲಿ ಹೋಗ್ತಿದ್ದೀವಿ. ನಮ್ಮ ಕಿಶೋರ್ ಸ್ವಾಮಿ ಇದ್ದಾರೆ, ಅಜಯ್ ಸ್ವಾಮಿ ಇದ್ದಾರೆ, ನಮ್ಮ ರವಿ ಸ್ವಾಮಿ ಇದ್ದಾರೆ, ನಮ್ಮ ಗುರುಸ್ವಾಮಿಗಳಿದ್ದಾರೆ, ಮತ್ತು ನಮ್ಮ ಅನ್ನದಾತ ಪ್ರಭು. ಇವತ್ತು ಇವ್ರ ಮನೇನೆ ಏನಪ್ಪ ಅಡುಗೆ ಮಾಡ್ತಿರೋದು. ಆಮೇಲೆ ನಮ್ಮ ಕುಲಸ್ವಾಮಿ, ಕುಮಾರಸ್ವಾಮಿ, ರಘುಸ್ವಾಮಿ, ಆಮೇಲೆ ಇವರು ನಮ್ಮ ಗೋಪಾಲಸ್ವಾಮಿ ಎಲ್ಲ ಇದ್ದಾರೆ. ಇವತ್ತು ನಟರಾಜ ಸರ್ವಿಸ್ ಇಲ್ಲ. ಅಯ್ಯೋ ಇಲ್ಲ ಇಲ್ಲ ಆರೋಗಲ್ಲ. ಯಾಕಂದ್ರೆ ಅಲ್ಲಿ ಬಾಗ್ಲಾಕಿಲ್ಲ. ಅಲ್ಲಿ ಎಲ್ಲಿ ನಮ್ಮ ಶಶಿ ಸ್ವಾಮಿ ಅವರು ಬರ್ತಿದ್ದಾರೆ. ಆಮೇಲೆ ಪಕ್ಕ ಹಿಂದೆ ಮಣಿಸ್ವಾಮಿ ಬರ್ತಿದ್ದಾರೆ. ಅವರೇ ಮೇನು ನೋಡಿ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅವರೇನೆ. ಆಮೇಲೆ ಇನ್ನೂ ತುಂಬಾ ದೂರ ಇದೆ. ನಾವು ನನ್ನದ ಸರ್ವಿಸ್ ಬೆಳಿಗ್ಗೆನೆ ಕಾಲೆಲ್ಲ ಉರಿ, ಅದಕ್ಕೇನೆ ನಾವು ಬಸ್ ಗಾಡಿ ಹೋಗ್ತಾ ಇದೀವಿ. ಕಾರ ಓಕೆ, ಹೆಲಿಕಾಪ್ಟರ್ ಲ್ಯಾಂಬೋರ್ಗಿನಿ ಹೋಗ್ತಾ ಇದೀವಿ. ಯಾವ ದೇವ್ರ ಹತ್ರ ಹೋಗಿ ತಲೆ ಕೆಚ್ಕೊಳ್ಳಿ, ಯಾರ ಹತ್ರ ತುಂಬಿಕೊಳ್ಳಿ, ಏನ್ ಮಾಡ್ಲಿ, ಮುಂದೆ ಹೇಗೆ ನನಗೆ ಗೊತ್ತಯ್ಯೋ. ಅದು ಸುಸ್ತಾಯ್ತಂದ್ಬಿಟ್ಟು ಏನಿಲ್ಲ, 1, 2, 3, 4 ಡ್ಯೂಟಿ ಚೆನ್ನಾಗಿ ಹೋಗ್ತಾ ಇದೀವಿ. ಆಮೇಲೆ ಇನ್ನೂ ತುಂಬ ಸಪೋರ್ಟ್ ಮಾಡ್ತೀರಿ SKF. ಆಮೇಲೆ ನಮ್ಮ ಕಿಶೋರ್ ಸ್ವಾಮಿದಂತೂ ಕೇಳೋದೇ ಬೇಡ, ಅವ್ರದ್ದು ತುಂಬ ಬ್ಲಾಗ್ ಇದೆ, ಅವ್ರದ್ದು ವೀಡಿಯೋ ಹಾಕ್ತೀನಿ. ಆಮೇಲೆ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ನಾನು ಮಾಡಿಲ್ಲ ಅದನ್ನ. ಅದಕ್ಕೂ ಸ್ವಲ್ಪ ಸಾರಿ ಕೇಳ್ಕೊತೀನಿ, ಯಾಕೆ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಇತ್ತು. ವಿಷಯ ಕೂಡ ಕೇಳಿ ಸರ್, ಕೋವಿಡ್ ಇಂದ ಬದುಕ್ಬಿಟ್ವಿ, ಒಮಿಕ್ರಾನ್ ಅಂತ ಕತ್ತಿಸಿಬಿಟ್ರು. ಇವಾಗಿದು ಬಾಳ್ವಾಡ್ದು ನಾವೆಲ್ಲ ಕೆಲಸ ಸ್ವಲ್ಪ ಬಿಸಿ ಇದ್ದೆ. ಇಲ್ಲಿ ಅವ್ರ ಮನೆ ಬತ್ತು. ನಾವು ಇವತ್ತು ಇದೆಲ್ಲ ಹೋಯ್ತಾ ಇರೋದು ನೋಡಿ, ಜಾಗ ತೋರಿಸ್ತೀನಿ. ಸ್ವಾಮಿ ಹೋಯ್ತಾ ಇದ್ದೀವಿ. ತುಂಬಾ ನಾಯಿಗಳು ಸಿಗ್ತಾವೆ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವ್ರಲ್ಲ ನಿಂದು ನಾರಾಯಣ ಸ್ವಾಮಿಗಳು ಅದೇ. ಇನ್ನೊಂದು ಚೂರು ಅಷ್ಟೇ. ಈ ಬಿಲ್ಡಿಂಗ್ ಇಲ್ವಾ, ಈ ಬಿಲ್ಡಿಂಗ್ ಡಬಲ್ ಅದು ಅಷ್ಟೇ. ಅಲ್ಲಿ ಏನಂದ್ರೆ ತೆಂಗಿನಕಾಯಿ ಇರ್ತವೆ. ಎಮರ್ಜೆನ್ಸಿಗೆ ಏನಾದ್ರು ಕಾಯಿ ಚಟ್ನಿ ಮಾಡ್ಬೇಕಂದ್ರೆ ಮ್ಯಾಚ್ ಹೊತ್ತು ಕಿತ್ಕೋ. ಒನ್ ಮೋರ್ ಅಷ್ಟೇ, ತೆಂಗಿನಕಾಯಿ ಚಟ್ನಿ. ಕೊಕೊನಟ್ ಚಟ್ನಿ ಅಷ್ಟೇ, ಕೊಕೊನಟ್ ಚಟ್ನಿ. ಸರಿ ಮನೆ ನಮ್ದೇನೆ ತಗೊಂಡು ಇರ್ಬೋಕೆ ನನ್ನ ಮಗನೇ, ವಿಕಾರಿ ನನ್ನ ಮಗನೇ, ದೇವರ್ಸಿ ನನ್ನ ಮಗನೇ. ಅದಕ್ಕೆ ಇವತ್ತು ಇದೇ ತ್ರಿಭುವನೇಶ್ವರ ಮನೆ ನೋಡ್ಲಿ. ಬೈಕ್ ಇಲ್ಲ ಅಷ್ಟೇ, ಹಾಕ್ಲಾಕಿದೆ. ಅವರು ಇಟ್ಕೋಬಿಟ್ರು, ರೇಟ್ಗೆ ಹೋಗ್ಬಿಟ್ರು. ರೇಟ್ ಅದೇ ಸೊಮ್ಮೆ ಯಾಕೆ ಗೊತ್ತಾ, ನಮ್ದು ನಮ್ಮ ತಿಂಗಳಿಗೆ ಮಿನಿಮಮ್ ಇಂಕೊಂಡ್ರೆ 2.5 crore. ಅದಕ್ಕೆಲ್ಲ ಸೈಡ್ಗೆ ಇಲ್ಲಿ ಒಂದು ಲ್ಯಾಂಬೋರ್ಗಿನಿ ತಗೊಂಡಿದ್ದೀನಿ. ಅದ್ರ ಸೈಡ್ ಒಂದು ಸ್ವಲ್ಪ ಹಂಗೇನೆ ವಾಟರ್ ಡಿಸ್ಟೆನ್ಸ್ ಇಲ್ಲಿ ಅಂದ್ಬಿಟ್ಟು ಹೊಸ ಪ್ಯೂರೆಸ್ಟ್ ವಾಟರ್ ಹಾಕ್ಸಿದ್ದೀನಿ. ಖಾಲಿ ಆಗ್ಬಿಟ್ಟವೆ. ಆಮೇಲೆ ನಮ್ಮ ರಘು ಸ್ವಾಮಿ ಅಂತೂ ಸಾರಿ ಕುಮಾರಸ್ವಾಮಿ ಬತ್ತು ಮನೆ ಬತ್ತು ಅಣ್ಣ ನಿಂತಾರೆ. ಸ್ವಾಮಿ ಮನೆಗೆ ಹೋಗ್ಬಿಟ್ಟು ಮನೆಗೆ ಎಂಟ್ರಿ ಆಗಾಯ್ತು ನೋಡಿ. ಕೊಕೊನಟ್ ಹೇಳ್ದಲ್ಲ, ಕೊಕೊನಟ್ ಚಟ್ನಿ ರೈ ಸಮಿ. ಈ ಜಾಗದಲ್ಲ ಬೂಸ ನಿಲ್ಸಿದೆ.
ಈ ಜಾಗದಲ್ಲಿ BMW ನಿಲ್ಲಿಸಿದೆ, ಇಲ್ಲಿ ಲ್ಯಾಂಬೋರ್ಗಿನಿ ನಿಲ್ಲಿಸ್ತೀನಿ. ಜನ್ಮಕ್ಕೆ ಹೋಗೋ. ನಮ್ಮ ಅಯ್ಯೋ ಊಟ ಮಾಡ್ಕೊ ಬಂದು ಅಲ್ಲಿ ಪಾಯಸ ಮಾತ್ರ ಚೆನ್ನಾಗಿತ್ತು. ಒಂದ್ಮೂರು ಅಂತ ಕೇಳೋಣ ಅನ್ಕೊಂಡೆ, ಆದ್ರೆ ಓಡಾಡೋ ಜಾಸ್ತಿ ಆಗ್ಬಿಟ್ಟು ತುಂಬ ಕೇಳಿಲ್ಲ. 2 ಸಲ ಕೇಳಿದೆ. ನಮ್ಮ ಕಿಸು ಸ್ವಾಮಿ ಇದೆ ಕೇಳ್ದೆ ಬೇಡ, ಅವರು ಜಾಸ್ತಿ ಊಟ ಮಾಡಿಲ್ಲ. ನಮ್ಮ ರವಿ ಸ್ವಾಮಿನೂ ಊಟ ಮಾಡಿಲ್ಲ ಪಾಪ, ಸ್ಯಾಡ್ ಫೀಲಿಂಗಲ್ಲಿ ಇದ್ರು. ಆಮೇಲೆ ನಾನು ಊಟ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಹಂಗೆ 6 ಪ್ಯಾಕ್ ಬರ್ಸೋಣ ಅಂತ ಅನ್ಕೊಂಡಿದ್ದೀನಿ. 6 ಪ್ಯಾಕ್ ಬರ್ಸ್ಬೇಕಂತ ಸ್ವಲ್ಪ ಕಮೆಂಟ್ ಮಾಡಿ. ಇಲ್ಲಿ ಬರೀ 3 ಪ್ಯಾಕ್ ಮಾತ್ರ ಬಂದಿದೆ. 1 2 3 4 5 1 2 ಇಲ್ಲಿ 6 ಪ್ಯಾಕ್ ಬರ್ಸ್ಬೇಕು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಕಿಸು ಸ್ವಾಮಿ ಥರ ಬರ್ಸೋರಲ್ಲ ಇಲ್ಲಿ 6 ಪ್ಯಾಕ್ ಅದೇ ಥರ ಬರ್ಸೋಣ ಅಂತ. 1 2 3 4 5 8 6 ಮನ್ಕೋರ ಎಲ್ಲ ಬಿಡು ಸ್ವಾಮಿ. ಏನೋ ಮನ್ಗೋರೆ ಬಿಡಿ ಪಾಪ, ಯಾಕೆ ಡಿಸ್ಟರ್ಬ್ ಮಾಡೋದು. ಓಕೆ ಬಾಯ್, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.